ಯಮ ಬಂದಾಗ ನಾವೆಲ್ಲ ಕಣ್ಣು ಮುಚ್ಚಿ ಅವನ ಜೊತೆ ಹೋಗೋದಟ್ಟ ಐತು. ಯಮ ಬಂದಾಗ ಒಲ್ಲೆ ಅನ್ನಕ್ಕಾಗತ್ತೇನು? ಅವು ಕಾಣೋದಿಲ್ಲ, ನಮ್ಮನ್ನು ಕಾಣ್ಲಾರ್ದಂಗೆ ಕರ್ಕೊಂಡು ಹೋಗ್ತಾನ. ಯಮ ಬಂದಾಗ ನೋಡ್ರಿ, ಒಬ್ರ ಮನೆಗೆ ಯಮ ಬಂದಂತ ಮಠ ಮಧ್ಯಾಹ್ನದಾಗ ಬಿಸಿಲಿತ್ತಂತ. ಬಂದು ಕೊಡೇನ ನಡಿಪ ಹೋಗೋಣ ಅಂತ ಅಂದವ. ನಡಿ ಯಮಲೋಕಕ್ಕೆ ಹೋಗೋಣ. ಅವಾಗ ಅವ ಆಶ್ಚರ್ಯಕ್ಕ, ನಿಮ್ಮ ಮುಂದೆ ಯಾರನ್ನಾರ ನಡಿ ಮ್ಯಾಲಿನಿಂದ ಮುಗಿತ್ತಂದ್ರೆ ನೀವು ಏನಂತೀರಿ? ಯಾಕೋ ಸ್ವಾಮಿ ಹಂಗೈತೆ ಮೈಯಾಗ ಅಂತೀರಿ ನೀವು? ಸಾವಂದ್ರೆ ಹಿಂಜರಿತೀರಿ ಸಾವಿಗೆ. ನೋಡ್ರಿ, ಯಾವಾಗ ಯಮ ಮನೆಗೆ ಮಠ ಮಧ್ಯಾಹ್ನದಾಗ ಬಂದಾನ, ಕೇಳಿದ್ ನಾವು ನಡಿ ಹೋಗೋಣ. ಅವಾಗ ಅವ ಅಂದ, ಬರಂಗಿಲ್ಲ ಅಂದವ. ನೀ ಬರಂಗಿಲ್ಲ ಅಂದ್ರೆ ನಾ ಎಳ್ಕೊಂಡು ಹೋಗೋದು ನನಗೆ ಗೊತ್ತೈತೆ ಅಂದವ. ಬರ್ತೀನಿ ಅಂದವ್ರನ್ನ ಕರ್ಕೊಂಡು ಹೋಗ್ತೀವಿ, ಬರಂಗಿಲ್ಲ ಅಂದವ್ರನ್ನ ಕರ್ಕೊಂಡು ಹೋಗ್ತೀವಿ. ಒಟ್ಟು ಶಿವ ಕಳಿಸಿರುವಂಥ ಲಿಸ್ಟ್ ಒಳಗೆ ನಾ ಕರ್ಕೊಂಡು ಹೋಗೋದಟ್ಟ ನನ್ನ ಜವಾಬ್ದಾರಿ ಅಂದವ. ಅವಾಗ ನೀವು ಏನೋ ಮಾಡಿದ್ರು ಬಿಡಂಗಿಲ್ಲ ತಡಿ ಅಂತ ತಿಳ್ಕೊಂಡು, ಇನ್ನೊಂದು 10 ನಿಮಿಷ ಟೈಮ್ ಕೊಡಪ್ಪ, ಸ್ವಲ್ಪ ಕೂಡು ಅಂದವ. ಆಯ್ತಂತ ಒಂದು ಕುರ್ಚಿ ಹಾಕಿ ಕೆಳಗೆ ಕೂಡಿಸಿದ. ಮಠ ಮಧ್ಯಾಹ್ನದಾಗ ಬಂದೀವ ಯಮ, ಸ್ವಲ್ಪ ಏನರ ಕುಡಿತೀಯನ ತಂಪಂದು. ಅವಾಗ ಯಮ ಅಂದ, ಯಾವ ಮನೆ ಒಳಗೂ ಕೇಳಿಲ್ಲೋ ಮಾರಯ್ಯ, ಬರೀ ಎಲ್ಲರೂ ಬೈದು ಮಕ್ಕಕ್ಕೆ ಉಗುಳೇ ಕಳಿಸ್ಯಾರ. ನಿನ್ನ ಮನ್ಯಾಗಾರ ಚಲೋ ತಂಪಂದು ಏನರ ಸಿಗಾಕತ್ತೈತೆ, ಏನು ಕೊಡ್ತಿ? ಮಸ್ತ್ ಮಜ್ಜಿಗೆ ಮಾಡ್ತೀನಿ ನೋಡಿ ತಂಪಂದು, ತೊಗೊಂಬ ಅಂದವ. ಮಸ್ತ್ ಫ್ರಿಜ್ನ ತಂಪು ನೀರು ತೊಗೊಂಡು ಮಜ್ಜಿಗೆ ಮಾಡಿ ತಂದು ಕೊಟ್ಟು ನೋಡ್ರಿ. ಗಟ ಕುಡ್ದ. ಮಠ ಮಧ್ಯಾಹ್ನ 8 ದಿನ ಆಯ್ತು ಊಟ ಮಾಡಿ, ಯಾರಿಗೆ ಗೊತ್ತು ಯಮ ಮಸ್ತ್ ತಂಪು ಯಾವಾಗ ಮಜ್ಜಿಗೆ ಕುಡ್ದ ಅಲ್ಲೇ ಹಿಂಗೆ ಗೊರಕೆ ಹೊಡ್ಯಾಕತ್ ನೋಡ್ರಿ. ಮ್ಯಾಲ ಹೋಗೇ ಬಿಟ್ಟ ನಿದ್ದೆ ಮಾಡಿ. 8 ದಿನ ಆಗಿತ್ತು. ನೋಡ್ತಾನ 10 ನಿಮಿಷ ಹೋಗೇ ಬಿಟ್ಟಾನ ಮ್ಯಾಲ. ಇವನಿಗೆ ಭಾಳ ಖುಷಿ, ನಿತ್ತವನಿಗೆ ಎದುರು ನಿತ್ತವನಿಗೆ. 1 ತಾಸಾತು ಯಮ ಏಳಲಾಗ್ಯಾನ ಮ್ಯಾಲ. 2 ತಾಸಾತು ಏಳಲಾಗ್ಯಾನ. ಮಠ ಮಧ್ಯಾಹ್ನ ಬಂದವ, ಸಾಯಂಕಾಲ ಆಯ್ತು. ಅವಾಗ ಅವ ವಿಚಾರ ಮಾಡಿದ, ಮಕ್ಕೋದ 4 ಗಂಟೆ ಮಕ್ಕೊಂಡಾನ ಮಗ, ಇದಕ್ಕೊಂದು ಏನರ ಒಂದು ಉಪಾಯ ಮಾಡ್ಬೇಕು ತಡಿ ಅಂತ ತಿಳ್ಕೊಂಡು ಏನು ಲಿಸ್ಟ್ ತಂದಿದ್ನಲ್ರಿ ಯಮ ಕರ್ಕೊಂಡು ಹೋಗೋದು ಮ್ಯಾಲ. ಆ ಲಿಸ್ಟ್ ಕಿಸೆದೊಳಗಿತ್ತ. ಆ ಕಿಸೆದೊಳಗೆ ಲಿಸ್ಟ್ ಸುಖಾಸ ತೆಗೆದು ನೋಡ್ರಿ ಮ್ಯಾಲ. ಆ ಲಿಸ್ಟ್ ತೆಗೆದು ಒಂದು ಪೆನ್ ತಗೊಂಡ. ಆ ಹೆಸರು ನೋಡ್ತಾನ, ಮೊದಲ ಹೆಸರ ಇವಂದ ಇತ್ತು ಅಲ್ಲಿ. ಮೊದಲ ಹೆಸರ ಇವಂದ ಇತ್ತು. ಅವ ಆಶ್ಚರ್ಯ ಆದ, ಇದೇನಿದ ಮೊದಲ ಹೆಸರು ನಂದ ಐತಲ್ಲ, ತಡಿ ಅಂದ ಏನರ ಒಂದು ಉಪಾಯ ಮಾಡೋನ್ ತಡಿ ಅಂತ ತಿಳ್ಕೊಂಡು ಒಂದು ಪೆನ್ ತಗೊಂಡು ಮೊದಲು ಏನು ಹೆಸರಿತ್ತಲ್ಲ ಅದನ್ನ ಅಳಕಿಸಿದ್ ನೋಡ್ರಿ. ಹಿಂಗೆ ಅದಕ್ಕೆ ಹಿಂಗೆ ಗೀಟ್ ಹೊಡೆದ. ಅದನ್ನ ಎಲ್ಲಿ ಬರ್ದ? ಲಾಸ್ಟ್ ಬರ್ದ ನೋಡ್ರಿ. ಆ ಲಿಸ್ಟ್ ಲಾಸ್ಟ್ ಬರ್ದ. ಹೊಳ್ಳಿ ಹೆಂಗೆ ತಂಗ ಮಡ್ಚಿಟ್ಟು ಕಿಸೆದೊಳಗೆ ಇಟ್ಟ ನೋಡ್ರಿ. ಯಮ 4 ತಾಸಿಗೆ ಸಾಯಂಕಾಲ ಎದ್ದ ಆರಾಮ್. ಎದ್ದು ಕೂಡನೆ ಹೇಳಿದ್ನಂತ, ಯಪ್ಪ ಎಷ್ಟು ಮನಿಗಳನ್ನು ಅಡ್ಡಾಡಿನಿ, ಯಾವ ಮನೆ ಒಳಗೂ ಇಷ್ಟು ಅಮೃತದಂತ ಮಜ್ಜಿಗೆ ಕೊಟ್ಟು ನನ್ನ ಹೊಟ್ಟೆ ತಂಪು ಮಾಡಿ ಇಟ್ಟು ಚಲೋ ನಿದ್ದೆ ಯಾವ ಮನೆ ಒಳಗೂ ಆಗಿಲ್ಲೋ ತಮ್ಮ. ನಾನೊಂದು ವಿಚಾರ ಮಾಡಿದ್ದೆ, ಮೊದಲನೇ ಹೆಸರಿನಿಂದ ಕರ್ಕೊಂಡು ಹೋಗ್ಬೇಕಂತ ಮಾಡಿದ್ದೆ. ನಿನ್ನ ಮನೆ ಒಳಗೆ ಈ ಮಜ್ಜಿಗೆ ಕುಡ್ದ ಹೊಟ್ಟೆ ತಂಪಾಗೈತ, ನಿನ್ನೂ ಸ್ವಲ್ಪ ತಂಪಿಡ್ಬೇಕು ತಡಿ ಅಂತ ತಿಳ್ಕೊಂಡು ಕೊನೆಯಿಂದ ಕರ್ಕೊಂಡು ಹೋಗ್ಬೇಕು ಅಂದವ. ಚಪ್ಪಾಳಿ ಹೊಡೆದಿರ ಅಂದ್ರೆ ನೀವು ಅದ ಲಿಸ್ಟಿಗೆ ಬರೋರಂತ. ಆತ್ಮ ಈ ಭೂಮಿಗೆ ಹುಟ್ಟೋದೇ ಕರೆ ಆಯಿತು ಅಂದ್ರೆ ನಿಮ್ಮ ಹಾಗೇನೆ ಹುಟ್ಟುತ್ತಾನ. ಪ್ರಾರಂಭದೊಳಗೆ ನಾನು ಹೇಳಿರಬಹುದು ನಿಮಗೆ, ಮಹಾತ್ಮ ಹುಟ್ಟೋದೇ ಕರೆ ಆಯಿತು ಅಂದ್ರೆ ಆತೇನು ಮೇಲಿನಿಂದ ಜನಿಸೋದಿಲ್ಲ, ತಾಯಿಯ ಗರ್ಭದೊಳಗೆ ಹುಟ್ಟುತ್ತಾನ. ತಾಯಿಯ ಗರ್ಭದೊಳಗೆ ಬಂದಿರುವಂಥ ಮಗು ನಿಮ್ಮ ಹಾಗೇನೆ ಅಳ್ಕೊಂತನೇ ಈ ಭೂಮಿಗೆ ಬರ್ತದ. ಆದ್ರೆ ನಾವು ಹೋಗುವಾಗ ಈ ಭೂಮಿಗೆ ಬಾರಾಗಿ 4 ದಿನ ಮೊದಲ ಹೋಗಬೇಕಿತ್ತಲ್ಲ ಅನಿಸ್ಕೊಳ್ತೀವಿ. ಆದ್ರೆ ಮಹಾತ್ಮ ಯೋಗಿ 4 ದಿನ ಇನ್ನೊಂದು ಸ್ವಲ್ಪ ಬದುಕಬೇಕಾಗಿತ್ತಲ್ಲ ಅಂತ ಅನಿಸ್ಕೊಂಡು ಹೋಗ್ತಾನ. ನಿಮ್ಮ ಹಾಗೇನೆ ಅಳ್ಕೊಂತನ ಬಂದಿರುವಂಥ ಮಹಾತ್ಮ ಈ ಭೂಮಿಯನ್ನು ಬಿಟ್ಟು ಹೋಗುವಂಥ ಸಂದರ್ಭದೊಳಗೆ ಈ ನಾಡನ್ನು ಅಳುವಂಗ ಮಾಡಿ ಹೋಗುವಂಥ ಯೋಗಿ ಅಂದ್ರೆ ನಾಗಲಿಂಗ ಅಜ್ಜೋರು ನೋಡ್ರಿ. ಯಾವಾಗ ನಾಗಲಿಂಗ ಅಜ್ಜೋರು ನವಲಗುಂದದೊಳಗೆ ಹೀಗೆ ಅಡ್ಡಾಡುವಂಥ ಸಂದರ್ಭದೊಳಗೆ ಒಬ್ಬ ಯೋಗಿ ಮಹಾತ್ಮನಿಗೆ ಅಂತ್ಯಕಾಲ ಮೊದಲ ಗೊತ್ತಾಗಿರ್ತದಂತ ನೋಡ್ರಿ. ನಾನಿಲ್ಲೇ ಬೆಳಗಾವಿ ಶಿವಬಸವ ನಗರದೊಳಗೆ ಇರುವಂಥ ನಾಗನೂರು ರುದ್ರಾಕ್ಷಿ ಮಠದೊಳಗೆ ಇದ್ದಂಥ ಸಂದರ್ಭದೊಳಗೆ
ಕಾಯಿಕ ಯೋಗಿಗಳು ಶತಾಯುಷಗಳಾಗಿರುವಂಥ 105 ವರ್ಷ ಬದುಕಿರುವಂಥ ಶಿವಬಸವ ಮಹಾಶಿವಯೋಗಿಗಳು ಅವರ ಸೇವೆಯನ್ನು ಮಾಡುವಂಥ ಒಬ್ಬ ಭಕ್ತ ಇನ್ನೂ ಅದಾನಲ್ಲಿ. ಆತ ಹೇಳಿರುವಂಥ ನಿಜ ನಿದರ್ಶನದ ಕಥೆಯನ್ನು ಹೇಳಕತ್ತೀನಿ ನಾನು. ತಾವು ಕೊನೆಗೆ ಲಿಂಗೈಕ್ಯರಾಗುವಂಥ ಸಂದರ್ಭದೊಳಗೆ ಹಿಂದಿನ ದಿನ ರಾತ್ರಿ ತಮಗೆ ಲಿಂಗೈಕ್ಯರಾದಾಗ ಕೂಡುವಂಥ ಕುರ್ಚಿ, ಏನೇನು ಪೂಜಾ ಕಾರ್ಯಕ್ಕೆ ಏನೇನು ಬೇಕು ಅವೆಲ್ಲವೂ ಕೂಡ ರೆಡಿ ಮಾಡಿ, ನಾಳೆ ಇದೇ ದಿನ ಇದೇ ಸಮಯಕ್ಕೆ ಹೊಕ್ಕಿನಪ್ಪ, ಇವೆಲ್ಲ ಕ್ರಿಯೆಗಳನ್ನು ಮಾಡು ಅಂತ ಹೇಳಿ ಲಿಂಗೈಕ್ಯರಾದವರು ಶಿವಬಸವ ಮಹಾಸ್ವಾಮಿಗಳಂತ. ನೋಡ್ರಿ, ಒಬ್ಬ ಯೋಗಿ ಮಹಾತ್ಮನಿಗೆ ಪೂರ್ವದೊಳಗೆ ಎಲ್ಲ ಗೊತ್ತಾಗಿರ್ತದಂತ. ನೋಡ್ರಿ, ಯಾವಾಗ ನಾಗಲಿಂಗ ಅಜ್ಜವರು ಹಿಂಗೆ ನವಲಗುಂದದೊಳಗೆ ಅಡ್ಡಾಡುವಂಥ ಸಂದರ್ಭದೊಳಗೆ ಪ್ರತಿ ಮನೆಗೆ ಹೊಂಟ್ರಂತ. ನೋಡ್ರಿ, ಪ್ರತಿ ಮನೆಗೆ ಹೋಗಿ ನಾಗಲಿಂಗ ಅಜ್ಜವರು ಹೇಳ್ತಾರಂತ, ಯವ್ವಾ ನಾನು ಹೋಗಿ ಬರ್ತೀನಿ ಅಂದ್ರವ್ರು. ಯವ್ವಾ ನಾನು ಹೋಗಿ ಬರ್ತೀನಿ. ನೋಡ್ರಿ, ಯಾರಾದರೂ ಹಿಂಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೇನ್ರಿ? ಹೇಳಲಾರ್ದನ ಹೋಗ್ತಾರೆ ಎಲ್ಲರೂ. ಆದರೆ ಹೋಗಿ ಬರ್ತೀನಿ ಅಂತ ಹೇಳೋದು ಇದ್ದಾಗ ಮಾತ್ರ. ಆದ್ರೆ ನಾಗಲಿಂಗ ಅಜ್ಜವ್ರು ನೋಡ್ರಿ, ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲರೂ ದುಃಖದೊಳಗೆ ಮುಳುಗಾಕತ್ರ. ಅಪ್ಪ ಹಿಂಗ್ಯಾಕೆ ಆಡಾಕತ್ತಾನ, ಅಜ್ಜ ಹಿಂಗ್ಯಾಕೆ ಹೇಳಾಕತ್ತಾನ, ಯೋಗಿ ಹಿಂಗ್ಯಾಕೆ ಹೇಳಾಕತ್ತಾನ, ನಾಗಲಿಂಗ ಅಜ್ಜ ಹಿಂಗ್ಯಾಕೆ ಹೇಳಾಕತ್ತಾನ ಅಂತ ಎಲ್ಲರೂ ದುಃಖದೊಳಗೆ ಅಜ್ಜೋರು ಹಿಂಗ ಹೇಳಿ ಎಲ್ಲ ಮನೆಗೆ ಹೇಳ್ಕೋಂತ ಸಾಯಂಕಾಲ ಒಂದು ಕಟ್ಟಿ ಮ್ಯಾಲ, ನವಲಗುಂದದ ದೂರದೊಳಗಿರುವಂಥ ಕಟ್ಟಿ ಮ್ಯಾಲ, ಒಂದು ಗಿಡದ ಕಟ್ಟಿ ಮ್ಯಾಲ ಕುಳಿತುಕೊಂಡ್ರಂತ. ಕುಳಿತುಕೊಂಡು ಸಾಯಂಕಾಲ ಎಲ್ಲ ಜನ ಸೇರಾಕತ್ತೆ. ನೋಡ್ರಿ, ಜನ ಎಲ್ಲ ಬರಾಕತ್ತಂತ, ಸೇರಾಕತ್ತಂತ, ಜನಸಾಗರ ಹರ್ಕೊಂಡು ಬರಾಕತ್ತಂತ. ನಾಗಲಿಂಗಜ್ಜವ್ರು ಅವಾಗ ಹೇಳಾಕತ್ರಂತ, ಒಳ್ಳೆ ಕೆಲಸ ಮಾಡ್ರಿ, ಒಳ್ಳೆ ಜೀವನ ಮಾಡ್ರಿ, ಒಳ್ಳೆ ನಡಿಗೆ ಒಳಗೆ ಹಾದಿ ಒಳಗೆ ನಡೀರಿ. ನೋಡ್ರಿ, ಅಂತ್ಯ ಕಾಲದೊಳಗೆ ಭಕ್ತರಿಗಾಗಿ ಬಯಸಾಕತ್ತಾರ ನಾಗಲಿಂಗ ಅಜ್ಜವರು. ಒಳ್ಳೆ ಕಾರ್ಯಗಳನ್ನು ಮಾಡ್ರಿ, ಭಗವಂತನ ಒಳ್ಳೆ ಲಿಸ್ಟ್ ಒಳಗೆ ನೀವೆಲ್ಲರೂ ಕೂಡ ಇರ್ರಿ ಅಂತ ನಾಗಲಿಂಗ ಅಜ್ಜವ್ರು ಹೇಳಾಕತ್ತಾರಂತ. ನಾವು ಹೆಂಗೆ ಮಾಡಾಕತ್ತೀವ್ರಿ? ಈಗ ಬರೀ ಈ ಸಾವು ಅನ್ನೋದು ನೆನೆಸ್ಕೊಂಡ್ರೆ ಅಟ್ಟ, ಓಹೋ ಸಾವೈತಪ್ಪ, 4 ಜನಕ್ಕೆ ಒಳ್ಳೇದು ಮಾಡಿ ಹೋಗೋಣ ಅಂತ ಅಂತೀವಿ ನಾವು. ಮತ್ತು ಮಾರನೇ ದಿನ ಅದನ್ನ ನೆನಪು ಹಾರಿದ್ವಿ ಅಂದ್ರೆ ಮತ್ತೆ ಅದಕ್ಕೆ ಕೆಟ್ಟ ಕೆಲಸನ ಮಾಡೋದು ನಾವು. ಬರೀ ನೋಡ್ರಿ, ಇಲ್ಲೊಂದು ಯಾವ್ದ್ರ ಒಂದು ಘಟನೆ ಹೇಳಿ ಎಲ್ಲರೂ ಒಂದು ದಿನ ಈ ಭೂಮಿ ಬಿಟ್ಟು ಹೋಗೋದೈತೆ ಇಷ್ಟು ಅಂದಿವಿ ಅಂದ್ರೆ ಸಾಕು, ಓಹೋ ಎಲ್ಲರೂ ಹೋಗೋದೈತಲ್ಲಪ್ಪ, 4 ಜನಕ್ಕೆ ಒಳ್ಳೇದಾಗಿ ಹೋಗೋಣ. ನೋಡ್ರಿ, ಯಾವಾಗ ಈ ಜಗತ್ತನ್ನು ಗೆದ್ದಿರುವಂತ ಅಲೆಕ್ಸಾಂಡರ್ ತನ್ನ 32ನೇ ವಯಸ್ಸಿನೊಳಗೆ ಇತಿಹಾಸಕಾರರು ಆತನನ್ನು ಸಂಬೋಧನೆ ಮಾಡ್ತಾರಂತ. ಏನಂತ? ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಸಂಬೋಧನೆ ಮಾಡ್ತಾರಂತ. ತನ್ನ 32ನೇ ವಯಸ್ಸಿನೊಳಗ ಇಡೀ ಅರ್ಧ ಜಗತ್ತನ್ನು ಗೆದ್ದಿರುವಂತ ಅಲೆಕ್ಸಾಂಡರ್ ಕೊನೆಗೆ ಹೋಗುವಂತ ಸಂದರ್ಭದೊಳಗ ಸೈನಿಕ ಮಂತ್ರಿಗಳನ್ನ ಎದುರುಗಡೆ ಕರೆಸಿ ಒಂದು ಮಾತು ಹೇಳಿದಂತ. ಏನು ಹೇಳ್ತಾನಂದ್ರ, ನಾನು ಕೊನೆಗೆ ಸತ್ತಾಗ, ನಾನು ಕೊನೆಗೆ ಈ ಭೂಮಿ ಬಿಟ್ಟು ಹೋಗುವಂತಹ ಸಂದರ್ಭದೊಳಗ ನನ್ನ ಶವದ ಪೆಟ್ಟಿಗೆ ಮೇಲೆ ಮಲಗಿಸಿರುವಂತಹ ಸಂದರ್ಭದೊಳಗ ನನ್ನ 2 ಕೈಗಳನ್ನು ಶವದ ಪೆಟ್ಟಿಗೆ ಮೇಲೆ ಬಿಟ್ಟು ಮೆರವಣಿಗೆ ಒಳಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿದಂತ. ದೊಡ್ಡ ರಾಜ, ವೈಭವದ ಸಂಪತ್ತು, ಬಂಗಾರದ ಪಲ್ಲಕ್ಕಿ ಒಳಗೆ ಒಯ್ದು ಮಣ್ಣು ಮಾಡಬಹುದಾಗಿತ್ತು. ಆದ್ರೆ ಅದ್ಯಾವುದೂ ಬೇಡ ಅಂದಾಗ ಎಲ್ಲ ಮಂತ್ರಿ ಸೈನಿಕರಿಗೆ ಆಶ್ಚರ್ಯ ಆಗುತ್ತಂತ. ಯಾಕೆ ರಾಜ ಈ ಮಾತುಗಳನ್ನು ಹೇಳಾಕತ್ತಾನ ಅಂದಾಗ ಅಲೆಕ್ಸಾಂಡರ್ ಹೇಳಿದಂತ, ಕೊನೆಗೆ ಈ ಭೂಮಿಯನ್ನು ಬಿಟ್ಟು ಹೋಗುವಂಥ ಸಂದರ್ಭದೊಳಗೆ ನಾನು ನಂದು 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 ಅಂತ ಏನು ಬಡದಾಡಕತ್ತಾರಲ್ಲ, ನಂದು ನಂದು ಅಂತ ಬಡದಾಡುವಂಥ ಜನಕ್ಕೆ ಅರ್ಧ ಜಗತ್ತನ್ನೇ ಗೆದ್ದಿರುವಂಥ ಅಲೆಕ್ಸಾಂಡರ್ ಕೊನೆಗೆ ಏನನ್ನೂ ಒಯ್ಲಿಲ್ಲ ಅನ್ನುವಂಥ ಸಂದೇಶ ಈ ನಾಡಿಗೆ ಮುಟ್ಲಿ ಅಂತ 2 ಕೈಗಳನ್ನು ಮ್ಯಾಲ ಬಿಟ್ಟು ಕರ್ಕೊಂಡು ಹೋಗ್ರಿ ಅಂತ ಹೇಳಿದಂತ. ನೋಡ್ರಿ, ನಾವು ಹೆಂಗೆ ಬಡದಾಡಕತ್ತೀವ್ರಿ? ಮನೆ ಬಂದು ಸಗಣಿ ಹಾಕಿತ್ತಂತ. ಆ ಸಗಣಿ ಆಜು ಬಾಜು ಮನೆಯವರು ನನಗೆ ಸೇರಿದ್ದಂತ ಕೋರ್ಟಿಗೆ ಹೋಗಿದ್ರಂತ. ಎಲ್ಲಿಗ್ರಿ? ಪೊಲೀಸ್ ಸ್ಟೇಷನ್ ಒಳಗೆ FIR ಆಗಿ ಕೋರ್ಟಿಗೆ ಹೋಗಿತ್ತಂತ. ಕೋರ್ಟ್ ಒಳಗೆ ನ್ಯಾಯ ಮಾಡೋ ಸಲುವಾಗಿ 5 ಎಕರೆ ಕಳ್ಕೊಂಡಿದ್ರಂತ. ನೋಡ್ರಿ, ಇಬ್ರು ಎದ್ರ ಸಲುವಾಗಿರಿ? ಹೆಂಡಿ ಸಲುವಾಗಿರಿ. ಎಲ್ಲಿಗೆ ಬಂದೀವಿ ನಾವೆಲ್ಲ?
ಹೆಂಡಿ ಸಲುವಾಗಿ ಕೋಟಿಗೆ ಹೋಗ್ತಾರಂದ್ರಿ ಏನ್ರಿ? ನೋಡ್ರಿ, ಯಾವುದೈತೆ ಶಾಶ್ವತವಾಗಿರುವಂಥದ್ದು?